ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ಇವತ್ತು ನಾವು ಓಟ್ ದೋಸೆ ಮಾಡೋಣ ಅಂತ. ಪ್ಲೀಸ್ ನನ್ನ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಸಿಗೆ ಲೈಕ್ ಮಾಡೋದು ಮರಿಬೇಡ್ರಿ. ನಾನು 2 ಗ್ಲಾಸ್ ರೈಸ್, ದಪ್ಪ ರೈಸ್ ತೊಗೊಂಡಿದ್ದೆ. ಅದನ್ನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನೆನೆ ಇಟ್ಟಿದ್ದೆ. 2 ಗ್ಲಾಸ್ ರೈಸು. 2 ಗ್ಲಾಸ್ ರೈಸ್ ಒಳಗೆ ನಾವು 1 ಗ್ಲಾಸ್ ರೈಸ್ ತೊಗೊಂಡು ಅದನ್ನ ಅನ್ನ ಮಾಡ್ಕೋಬೇಕು. ಇನ್ನೊಂದು ಗ್ಲಾಸ್ ರೈಸ್ ಇರುತ್ತಲ್ಲ, ಅದು ಮಿಕ್ಸಿ ಜಾರ್ ಒಳಗೆ ಹಾಕಿ 2 ಗ್ಲಾಸಿಗೆ ಅರ್ಧ ಕೊಬ್ಬರಿಯಷ್ಟು ಕೊಬ್ಬರಿ ಸಣ್ಣ ಕಟ್ ಮಾಡಿಕೊಂಡು, ಮತ್ತು ಇನ್ನೊಂದು ಗ್ಲಾಸಿಂದ ಅನ್ನ ಮಾಡ್ಕೊಂಡಿರ್ತೇವಲ್ಲ, ಸೊ ಆ ಅನ್ನ ಮೂರೂ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ದೋಸೆ ಬ್ಯಾಟ್ರ್ ಥರ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಓವರ್ನೈಟ್ ಫಾರ್ಮೆಂಟೇಷನಿಗೆ ಇಡಬೇಕು. ಮಾರ್ನಿಂಗು ಅದಕ್ಕೆ ಮತ್ತೆ ವಾಟರ್ ಹಾಕೋ ಏನು ಅವಶ್ಯಕತೆ ಇರೋದಿಲ್ಲ. ರುಬ್ಬುವಾಗ ಸ್ವಲ್ಪ ವಾಟರ್ ಹಾಕಿ ರುಬ್ಕೊಂಡಿರಬೇಕು. ಮಾರ್ನಿಂಗ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ದೋಸೆ ತವ ಒಳಗೆ ಹಾಕಬೇಕು. ಈ ನಾರ್ಮಲ್ ನಾವು ದೋಸೆ ಹಾಕಿದಾಗ ಅದನ್ನು ಹರಡ್ತೇವಲ್ಲ, ಆ ಥರ ಹರಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಪೂನಿಂದ ಪೋರ್ ಮಾಡಬೇಕಷ್ಟೇ. ಆಮೇಲೆ ಹೊಳಸು ಕೂಡ ಹಾಕಬಾರ್ದು. ಈ ಥರ ಹಂಚಿನಾಗ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸಿದರೆ ಸಾಕು. ತುಂಬ ಟೇಸ್ಟಿಯಾಗಿರ್ತೈತಿ ದೋಸೆ. ನಾರ್ಮಲ್ ದೋಸೆ ತಿಂದು ಬೋರ್ ಆದರೆ ಈ ಥರ ದೋಸೆ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.